ಕ್ಲರ್ಕ್ ಕಲರ್ಸ್ ಶ್ರೀನಿವಾಸ ಸಂಬಂಧನೆ ಟಿ ಶ್ರೀನಿವಾಸ ಕಮ್ಯುನಿಟಿ ನಾನು ಸುಮ್ಮನೆ ನನಗೆ పొద్దునైనా ఫోన్ చేయండి నేను మీరు ಇಲ್ಲಿ ಕೂಡ ಈಗ ಸುಬ್ರಹ್ಮಣ್ಯನ್ ಸಾಕು ಕ್ಯಾಂಡಿಡೇಟ್ ಸಾಕು ಅನ್ನೋದಕ್ಕಿಂತ ಒಂದು ಕಾಂಗ್ರೆಸ್ ಕಂಟೆಂಟ್ ಇದೆ ಆ ಕಂಟೆಂಟ್ ಧರ್ಮ ಆರಾಮದಿವಂತ ನಮಗೆ ಮೂರು ಸಿಗ್ತದೆ ಅದಕ್ಕೆ ಹನುಮನಹಳ್ಳಿ ಸುಭಾಷ್ ಶೆಟ್ಟರು ಅವ್ರದ್ದೇ ಜಮೀನೆಲ್ಲ ದಾನ ಮಾಡಿದ್ರು. ಕಾಂಗ್ರೆಸ್ ಪಕ್ಷ ಗೆದ್ದರೆ OPS ಸ್ಕೀಮ್ ಎಲ್ಲ ತರಬೇಕು ಅಂತಲೇ ಇದ್ದೀವಿ. ಮತ್ತು ಈಗ ಬೇರೆ ಪಕ್ಷದವರು 18 ವರ್ಷ MLC ಆಗಿದ್ದಾರೆ. ಹೊಸರಿಗೂ ಒಂದು ಅವಕಾಶ ಕಲ್ಪಿಸಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ. ಥ್ಯಾಂಕ್ ಯು. ಒಳ್ಳೆ ಥ್ಯಾಂಕ್ ಯು. ನಾಗರಾಜ್ ಯಾರು ಅದೇ ನಾನು ಶ್ರೀನಿವಾಸ್ ఇప్పుడు అమ్మ సెక్రటరీ ముగ్గురు ರಿಕ್ವೆಸ್ಟ್ ಮಾಡಬೇಕು ಬಾಬು 6 ನಿಂದಿದೆಯಾ? ಸರಿಲ್ಲ, ನನಗಿಲ್ಲ. ಸ್ವಂತ ಫೋನ್ ಎತ್ತಲ ಅನ್ಕೊಂಡು ಈ ಕಡೆ ಒಂದು ನಿಮಿಷ ಏನಪ್ಪ ಕುತ್ರಲ್ಲಿ ಬರೋದು ಫೋಟೋ ಬಿಟ್ಬಿಡ. ಇದನ್ನೆಲ್ಲ ಪ್ರಜ್ಞಾವಂತರಿಂದ ಹೇಳಬೇಕಾಗಿಲ್ಲ. ಯಾಕಂದರೆ ಈಗಿನ ಇದು ಎಲ್ಲ ಹೆಂಗಿದೆ ಏನಂತ ಟಿ ಶ್ರೀನಿವಾಸ ಶಿಕ್ಷಣ ಸಂಸ್ಥೆ ಇಟ್ಕೊಂಡು ಭಾಳಷ್ಟು 8,000 ಜನ ಸ್ಟೂಡೆಂಟ್ಸ್ಗೆ ಇವತ್ತು ಪ್ರೆಸೆಂಟ್ ಇದ್ದಾರೆ. ಮತ್ತೊಂದು ಇನ್ಸ್ಟಿಟ್ಯೂಷನ್ಸ್ ನಡೆಸ್ತಾ ಇದ್ದಾರೆ. ಅವ್ರಿಗೆ ಅದೇ ವೃತ್ತಿನೇ. ಆಮೇಲೆ ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥದ್ದಾಗಲಿ ಮಾವ ಅವರಾಗಲಿ ಅವರು ನಮ್ಮ MLA ಆಗಿದ್ದು ಮಿನಿಸ್ಟರ್ ಆಗಿರ್ಬೋದು. ಆಮೇಲೆ ಈಗ ಬೇರೆ ಪಕ್ಷದಲ್ಲಿರ್ತಕ್ಕಂಥ ಅಭ್ಯರ್ಥಿ ಕೂಡ 3 ಸಲ ಈಗ MLC ಆಗಿದ್ದಾರೆ. 18 ವರ್ಷ ಆಗಿದ್ದಾರೆ. ಆವಾಗ ಅವ್ರು ಇಂಡಿಪೆಂಡೆಂಟ್ ಆಗಿದ್ದಾರೆ. ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ ಫುಲ್ಲು 2 ಸಲ ಮಾಡಿದ್ವಿ. ಈಗ ಇವ್ರಿಗೊಂದು ಅವಕಾಶ ಕಲ್ಪಿಸ್ತೀವಿ. ಉತ್ತಮವಾದಂಥ ಅಭ್ಯರ್ಥಿ. ಆಮೇಲೆ ಈಗ ಸರ್ಕಾರ ಇರೋದ್ರಿಂದ ನಿಮ್ಮ 7ನೇ ಪೇ ಕಮಿಷನ್ನು OPS ಅದು ಕೂಡ ನಿಮ್ಗೆ ಅನುಕೂಲ ಆಗುತ್ತೆ.
ಹೇಳಕ್ಕೆ ಇದಾಗುತ್ತೆ. ಈಗಾಗಲೇ ಅದರ ಸರ್ಕಾರದವ್ರು ಮಾತು ಕೊಟ್ಟಿದ್ದಾರೆ. 2015 ಅದು ಇಂಪಾರ್ಟೆಂಟ್ ಅಲ್ಲ ನಿಮಗೆ? 2015ನೇ ಇಸ್ವಿವರೆಗೂ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ಗೆ ಟೀಚರ್ಸ್ಗೆ ಇದು ಕೊಟ್ಟಿರೋದು. ಈಗ 23ನೇ ಇಸ್ವಿವರೆಗೂ ಕೊಡಬೇಕು ಅಂತ ನಾವೆಲ್ಲ ಫೈಟ್ ಮಾಡಿದ್ವಿ. ಅವ್ರಿಗೂ ರೆಪ್ರೆಸೆಂಟೇಷನ್ ಮಾಡಿದ್ದೀವಿ. ಆಲ್ರೆಡಿ ಮಧು ಬಂಗಾರಪ್ಪ ಮೂಲಕ ಎಲ್ರಿಗೂ ನಾವು ನಮ್ಮದು ಉತ್ನೂರು ವಿದ್ಯಾಸಂಸ್ಥೆ ಇದೆ, ಎಲ್ಲ ಸಂಸ್ಥೆ ಮೂಲಕನೇ ಎಲ್ಲ ಕೊಟ್ಟಿದ್ದೀವಿ. ಗ್ಯಾರಂಟಿ ಈ ಸಲ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಆಲ್ರೆಡಿ ಪಾಸಾಗೋಗಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರು ಸ್ವಲ್ಪ ಕೊಕ್ಕೆ ಹಾಕಿದ್ರು, ಅದನ್ನು ಕೂಡ ಮೂವ್ ಮಾಡ್ತಾಯಿದ್ದೀವಿ, ನಾವೇ ಮೂವ್ ಮಾಡ್ತಾಯಿದ್ದೀವಲ್ಲ. ಅದಕ್ಕೆ ಯಾರ್ಯಾರು ವೇಕೆನ್ಸೀಸ್ ಇರುತ್ತೋ ಅವೆಲ್ಲ ತಗೊಳ್ಳೋಕೆ ಕೂಡ ಅವಕಾಶ ಆಗುತ್ತೆ. ದಯವಿಟ್ಟು ಈ ಸಲ ಸಹಾಯ ಮಾಡಿ. ಸರ್ಕಾರ ಇರೋದ್ರಿಂದ ಏನೋ ಸಹಾಯ ಆಗುತ್ತೆ ಎಲ್ರಿಗೂ. ದಯವಿಟ್ಟು ಇದುವರೆಗೂ ಅಫಿಷಿಯಲ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ನಾಕೆ ಇರಲಿಲ್ಲ. ಫಸ್ಟ್ ಟೈಮು 6 ತಿಂಗಳಿಂದನೇ ಕ್ಯಾಂಡಿಡೇಟ್ನ ಡಿಕ್ಲೇರ್ ಮಾಡಿದ್ರು. ಅದರಿಂದ ನಮಗೆ ಅನುಕೂಲ ಆಯಿತು. ಒಳ್ಳೆ ಕ್ಯಾಂಡಿಡೇಟು. ಬರೀ ಅವ್ರದ್ದು ವೃತ್ತಿ ಜೀವನನೇ ವಿದ್ಯಾಸಂಸ್ಥೆಗಳು. 8,000 ಮಕ್ಕಳಿದ್ದಾರೆ ಅವರಲ್ಲಿ ಸ್ಕೂಲ್ನಲ್ಲಿ. ಅಷ್ಟೊಂದು ಸಂಸ್ಥೆಗಳು ನಡೆಸ್ತಾ ಇದ್ದಾರೆ. ಆಮೇಲೆ ಓಟ ಫೇಮಸ್ ಗುಲ್ಬರ್ಗ ತಾಲೂಕು ಚಿಕ್ಕದ ಚೇಂಜಸ್ ಕಾನೇನು 3 ಸಾಲ ಗೌರ್ಮೆಂಟ್ ಆಮೇಲೆ ಓಪೀಸ್ ಚೇಂಜಸ್ మంచి వర్కర్ సి కాలేజ్ 8 స్టూడెంట్స్ ఉన్నారు. ఇండిపెండెంట్ టీచర్స్ కాదు, గ్రాడ్యుయేట్స్ కాదు.